ಮೇಲೆ ಕುತ್ಕೊಂಡು ಹೇಳ್ಬೋದು, ಯಾರೋ ನನ್ನ 4 ವಿದ್ಯೆ ಇದೆ, ಅಕ್ಷರ ಇದೆ ಅಂತ ಹೇಳ್ಬೋದು. ಇದು ದಯವಿಟ್ಟು ನಿಮ್ಮ ಹೊಟ್ಟೆ ಪಾಡಲ್ಲ ಸ್ವಾಮಿ. ಇದು ಸಾವಿರಾರು ಜನ ಕನ್ನಡಿಗರು ನಾವು ಕೆಲಸ ಮಾಡ್ತಾ ಇರೋರು, ನಮ್ಮ ಮುಂದಿನ ಪೀಳಿಗೆ ಬೆಳಿಬೇಕು. ನಾಳೆ ಯಾವುದೇ ಕಾರಣಕ್ಕೂ ಆ ಚಿತ್ರ ಬಿಡುಗಡೆ ಆಗಬಾರ್ದು. ನಾನಿವತ್ತು ಮಾಧ್ಯಮದ ಮುಂದೆ ಹೇಳ್ತೀನಿ, ನಮ್ಮ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ನಾವೇ ಹೋಗಿ ಆ ಥಿಯೇಟರ್ ಬೆಂಕಿ ಹಾಕ್ತೀವಿ. ನಾಳೆ ಯಾವುದೇ ಕಾರಣಕ್ಕೂ ಆ ಚಿತ್ರ ಬಿಡುಗಡೆ ಆಗಬಾರ್ದು. ನಾನಿವತ್ತು ಮಾಧ್ಯಮದ ಮುಂದೆ ಹೇಳ್ತೀನಿ, ನಮ್ಮ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ನಾವೇ ಹೋಗಿ ಆ ಥಿಯೇಟರ್ ಬೆಂಕಿ ಹಾಕ್ತೀವಿ. ಅಷ್ಟು ಮಾತ್ರ ಹೇಳಕ್ ಬರಲ್ಲ. ಇವತ್ತು ಯಾವುದೋ ಭಾಷೆಯ ಚಿತ್ರವನ್ನ ಡಬ್ ಮಾಡಿ ಕನ್ನಡಕ್ಕೆ ಬಿಟ್ಕೊಂಡಿದ ತಕ್ಷಣ ನಮಗ್ ಜ್ಞಾನ ಅಭಿವೃದ್ಧಿ ಆಗ್ಬಿಡುತ್ತೆ ಕನ್ನಡದ ಬಗ್ಗೆ, ಆಮೇಲೆ ಅರ್ಥವಾಗ್ಬಿಡುತ್ತೆ ಅಂತ ಇವತ್ತಿಂದ ನಾನು ಅನ್ಕೊಂಡಿದ್ರೆ ಆ ಒಂದು ತಪ್ಪು ಕಲ್ಪನೆನ ಮನಸ್ಸಿನಿಂದ ತೆಗೆದುಬಿಡಿ. ಪಟಾಳ್ ಸಾಹೇಬರು, ಇವರು ಆನಾಕು ಅವರು, ರಾಜಕುಮಾರ್ ಅವರು ಅವತ್ತೇ ಈ ಕನ್ನಡ ಚಿತ್ರರಂಗಕ್ಕೆ ಈ ಗುಮ್ಮ ಬಂದಿದ್ದಾಗ ಅವರು ಅವತ್ತೆಲ್ಲ ಓಡಿಸಿ ಇವತ್ತು ಕನ್ನಡ ಚಿತ್ರೋದ್ಯಮ ಉಳಿಲಿ ಅಂತ ತುಂಬಾ ಆಸೆ ಪಡ್ತಾರೆ. ಪರಭಾಷಾ ಚಿತ್ರಗಳು ಆಲ್ರೆಡಿ ಮನೆ ಮನಸ್ಸುಗಳನ್ನ ಮುಟ್ಟೋದಕ್ಕೆ ಯಾವ್ಯಾವ ರೀತಿ ರಾಜಕೀಯ ಮಾಡಿ ಬರಬೇಕು. ನಮ್ಮ ಕನ್ನಡ ಚಿತ್ರಕ್ಕೆ ಚಿತ್ರಮಂದಿರ ಇಲ್ಲ, ಅವ್ರಿಗೆ ಇವತ್ತು ಮೊದಲನೇ ಪ್ರಿಫರೆನ್ಸ್. ಯಾರಿಗಾದ್ರೂ ಒಬ್ಬರಿಗೆ ತೊಡೆನಲ್ಲಿ ನರ ಇದ್ರೆ ನಮ್ಮ ಕನ್ನಡ ಚಿತ್ರವನ್ನ ತಗೊಂಡೋಗಿ ತಮಿಳುನಾಡಲ್ಲಿ ಹಾಕಿ, ಕೇರಳನಲ್ಲಿ ಹಾಕಿ, ಅಥವಾ ಇನ್ನೊಂದು ಕಡೆ ಹಾಕ್ಬಿಟ್ಟು ನೀವು ಪ್ರದರ್ಶನ ಮಾಡಿದಿರಾ? ಯಾರಾದ್ರೂ ನಮ್ಮನ್ನ ಪ್ರಶ್ನೆ ಮಾಡುದು ಸಾಹೇಬ್ರೆ, ನೀವೇನ್ ಕನ್ನಡ ಕಿತ್ತಾಕ್ಬಿಟ್ಟಿದ್ರಿ ಅಂತ. ನಮ್ಮ ಎಡಗಾಲ್ನು ಕೂಡ ನಾವು ಬೇರೆ ಭಾಷೆಗೆ ಇಟ್ಟಿಲ್ಲ. ನಾವು ಓದಿದ್ದೆ ಕನ್ನಡ ಮೀಡಿಯಂ, ನಮ್ ಬರೋದೇ ಕನ್ನಡ, ಬಿಟ್ರೆ ಏನೂ ಬರಲ್ಲ. ಈಗ ಸ್ವಲ್ಪ ಇಂಗ್ಲಿಷ್ ಕಲ್ತ್ಕೊಂಡಿದ್ದೀವಿ.